ಇನ್ನು ಸ್ವಲ್ಪ ನಿಧಾನಕ್ಕೆ ಬಿಡಮ್ಮ. ಬಿಡು. ಹೇಯ್ ಬಿಡಮ್ಮ, ಬೇಗ ಬೇಗ. ನಿಧಾನಕ್ಕೆ ನೋಡ್ಬಿಡ್ತಾರೆ ಛೇ 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 ಛೇ. ಇವರೆಲ್ಲ ಎಷ್ಟು ನಿಧಾನಕ್ಕೆ ಕೆಲಸ ಮಾಡ್ತಾರಪ್ಪ. ಓಬಾ ಲೇಟಾಗಿ ಬಂದಿದ್ದಕ್ಕೆ ಏನೇನು ರೆಡಿ ಆಗಿಲ್ಲ. ಈ ಪಾಂಡುರಂಗ ಬಂದಾಯ್ತಲ್ಲ, ಇನ್ನು 1 ಅವರಲ್ಲಿ ಇಡೀ ಮನೆ ಲುಕ್ನೇ ಚೇಂಜ್ ಮಾಡ್ಬಿಡ್ಬೇಕು. ಏಯ್ ಬೇಗ ಬೇಗ ಎತ್ಕೊಂಡು ಹೋಗೋದು. ಕಟ್ಟ ಅಲ್ಲಿ. ಪಾಂಡುರಂಗ ಸರ್, ನೀವೇನಿಲ್ಲಿ? ಬರ್ಬಾರ್ದಾಗಿತ್ತಾ? ಬಂದಿದ್ದು ತಮಗೆ ಬೇಜಾರಾಯ್ತಾ? ಸರಿ ಬಿಡಿ, ಓಡ್ತೀನಿ. ಅಯ್ಯೋ ಹಾಗಲ್ಲ ಸರ್. ಮತ್ತೆ ಹೇಗೆ? ಹೇಗೂ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆದ್ರೂ ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ನಿನಗೆ ಡೌಟ್ ಇದೆ, ರೈಟ್? ನಾನೇ ಅದನ್ನ ಕ್ಲಿಯರ್ ಮಾಡ್ತೀನಿ. ನೋಡಮ್ಮ, ಯಾರ್ಯಾರಿಗೆ ಎಲ್ಲೆಲ್ಲಿ ಮ್ಯಾನೇಜ್ ಮಾಡಕ್ ಬರಲ್ವೋ ಅಲ್ಲಿ ಈ ಪಾಂಡುರಂಗನ್ನ ಜ್ಞಾಪಿಸ್ಕೊಂತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮನ ತರ ಈ ಪಾಂಡುರಂಗ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಆಮೇಲೆ ನಿನ್ ಕೆಲಸ ಏನ್ ಗೊತ್ತಾ? ಇವತ್ತು ಈ ಮನೇಲಿ ಅಡಿಗೆ ಮಾಡಬೇಕು. ಸರ್, ನಾನು ದಿನ ಅದೇ ತಾನೇ ಮಾಡೋದು. ನಿನ್ನ ಕೆಲಸ ನಿಂಗೆ ನೆನಪಿದೆಯಲ್ಲ, ಅಷ್ಟು ಸಾಕು. ಗುಡ್, ವೆರಿ ಗುಡ್. ಪಾಂಡು ಬಂದ್ರಾ? ಮೇಡಮ್, ಮಲಿ, ಪಾಂಡು ಹೊರಗಿನ ಕೆಲ್ಸಗಳನ್ನ ಗಮನಿಸ್ಕೊಳ್ತಾರೆ. ನಿನಗೆ ಹೆಲ್ಪ್ ಮಾಡಕ್ಕೆ ನಾಗೋ ಇರ್ತಾನೆ. ಅಡಿಗೆ ಐಟಮ್ಸ್ ಏನಾದರೂ ಬೇಕಾದ್ರೆ ಪಾಂಡು ಅವ್ರಿಗೆ ಹೇಳು, ತರಿಸ್ಕೊಡ್ತಾರೆ. ಸರಿ ಮೇಡಮ್. ನೋಡ್ತಾ ಇರಿ ಮೇಡಮ್, ಇವತ್ತು ಪೂಜೆಗೆ ಹೆಂಗ್ ಅರೇಂಜ್ ಮಾಡ್ತೀನಿ ಅಂದ್ರೆ, ವೈಕುಂಠದಲ್ಲಿರೋ ದೇವರೇ ಪ್ರತ್ಯಕ್ಷ ಆಗಿ ನಿಮ್ಮ ಮನೆಗೆ ಬಂದು ನಿಂತ್ಕೊಂಡು ಪಾಂಡು ವೆರಿ ಗುಡ್ ಅಂತ ನನಗೆ ಹೇಳಿ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಬೇಕು. ಆ ರೇಂಜ್ಗೆ ರೆಡಿ ಮಾಡಿಸ್ತೀನಿ ಮೇಡಮ್. ಇನ್ನು ಮಂಟಪ ಬೇರೆ ರೆಡಿ ಆಗಿಲ್ಲ. ಮಲಿ, ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಸರಿ ಮೇಡಮ್. ಇನ್ನು ಇಡ್ತಾನೆ ಇರಮ್ಮ, ಅದಕ್ಕೆ ನೋವಾಗ್ಬಿಡುತ್ತಾ? ಬೇಗ ಹಾಕಮ್ಮ. ಮಲ್ಲಿ, ನೀನ್ ಪೂಜೆಗೆ ಏನ್ ಬೇಕು ಏನ್ ಬೇಡ ಎಲ್ಲ ಗೊತ್ತಿದೆ ಅಲ್ಲ ನಿನಗೆ? ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಮೇಡಮ್. ಅಮ್ಮ ಮಾಡೋ ಪೂಜೆಯಿಂದಾನೆ ಅರ್ಧಕ್ಕರ್ಧ ಕಲ್ತಿರೋದು. ನಿನಗೆ ಗೊತ್ತಿಲ್ಲ ಅನ್ನೋದೇ ಏನೂ ಇಲ್ಲ. ನೀನು ನೋಡ್ತಿದ್ರೆ ಹೆಮ್ಮೆ ಅನ್ಸುತ್ತೆ ನಂಗೆ. ಬದುಕಕ್ಕೆ 1000 ವಿದ್ಯೆ ಕಲ್ತ್ರೂ ಸಾಕಾಗಲ್ಲ ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರು. ನೋಡಿ, ಅಮ್ಮನಿಂದ ಕಲ್ತಿರೋ ಪೂಜೆ ಕೆಲಸ, ಅಪ್ಪನಿಂದ ಕಲ್ತಿರೋ ಅಡುಗೆ ಕೆಲಸ, ಎರಡೂ ನನ್ನ ಜೀವನ ಕಟ್ಕೊಟ್ಟಿದೆ. ಒಳ್ಳೆ ಸಂಸ್ಕಾರ ಕಲಿಸಿದ್ದಾನೆ. ಓ, ಚೆನ್ನಾಗಿದೆ. ಹೇಳೋದು ಆಚಾರ, ತಿನ್ನೋದು ಬದನೇಕಾಯಿ ಅಂತಾರಲ್ಲ ಹಾಗೆ. ಅಕ್ಕ, ಏನು ಹೇಳ್ತಿದ್ದೀರಾ? ನೆನ್ನೆ ಅಷ್ಟೇ ಅತ್ತೆ ಮುಂದೆ ಎಲ್ಲ ಗೊತ್ತು ಅಂತ ಸ್ಕೋಪ್ ತಗೊಂಡೆ. ಈಗ ನೋಡಿದ್ರೆ ಕೆಲ್ಸದವಳ ಕೈಯಲ್ಲಿ ಮಂಟಪ ಕಟ್ಟಿಸ್ತಾ ಇದೆಯಾ? ಯಾಕೆ ಕೆಲ್ಸದವಳು ಮನೆಯೊಳಾಗ್ಬಿಟ್ಲಾ? ಅಥವಾ ಊರೆಲ್ಲ ಸುತ್ತಾಡೋ ಚಪ್ಲಿನ ದೇವ್ರ ಕೋಣೆಗೆ ಸೇರಿಸೋ ಪ್ಲಾನ? ಅದು ಹಾಗಲ್ಲಕ್ಕ, ತಡ ಆಗ್ತಿದೆ ಅಂತ. ಅದಕ್ಕೆ ಮಂಟಪನ ಕೆಲ್ಸದವಳ ಕೈಲಿ ಕಟ್ಟಿಸ್ತಾ ಇದ್ಯಾ? ಇದಕ್ಕೆ ಅತ್ತೆ ಒಪ್ಕೋತಾರಾ? ನಾನೇನು ಒಪ್ಕೋಬೇಕು? ಅತ್ತೆ, ಅದು ಮನೆಯವ್ರ ಕೆಲಸ ಮನೆಯವ್ರು ಮಾಡಲಿ ಅಂತ ನಿನ್ನೆ ಅಷ್ಟೇ ಹೇಳಿದ್ರಲ್ಲ. ಆದರೂ ವೈಜಯಂತಿ ಕೆಲ್ಸದವಳ ಕೈಲಿ ಮಂಟಪ ಕಟ್ಟಿಸ್ತಿರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಸರಿ, ಹಾಗಾದ್ರೆ ಮಲ್ಲಿ ಮಾಡೋದು ಬೇಡ. ಸರಿಯಾಗಿ ಹೇಳಿದ್ರಿ ಅತ್ತೆ. ಮಂಟಪ ಕಟ್ಟೋದೇನು ಮನೆ ಕಟ್ಟಿದಾಗ ಅರ್ಧ ಗಂಟೆ ಕೆಲಸ, ಅದಕ್ಕೆ ಕೆಲ್ಸದವಳು ಯಾಕೆ ಬೇಕು? ವೈಜಯಂತಿ, ನಿನಗಾಗಲ್ಲ ಅಂದ್ರೆ ಸುಮ್ಮನಿರ್ಬೇಕು. ಕ್ಷಮಿಸಿ ಅತ್ತೆ, ಇದನ್ನ ನಾನೇ ಮಾಡಬೇಕಾಗಿತ್ತು. ಮಲ್ಲಿ, ನೀನು ಹೊರಡು. ವೈಜಯಂತಿ, ನಾನು ಮಂಟಪ ಕಟ್ಬೇಡ ಅಂದಿದ್ದು ಆ ಹುಡುಗಿಗ್ ಮಾತ್ರ ಅಲ್ಲ, ನಿನಗೂ ಸೇರಿ. ಅತ್ತೆ, ನಾನು ಮಾಡಿದ ತಪ್ಪಾಗಿದ್ರೆ ಮಾಡ್ಬೇಡ ಅನ್ನಲ್ವಾ? ಮಾಡ್ಬೇಡ ಅಂದ್ರೆ ಮಾಡ್ಬಾರ್ದು. ಅಲ್ಲ, ವೈಜಯಂತಿ ಮಾಡಬಾರ್ದು ಅಂದ್ರೆ ಮಂಟಪ ಹೇಗಾಗುತ್ತೆ ಅತ್ತೆ? ಮಾತಲ್ಲಿ ಮನೆ ಕಟ್ಟೋ ನಿನಗೆ ಮಂಟಪ ಕಟ್ಟೋಕೆ ಎಷ್ಟೊತ್ತು?
ನಾನಾ? ಹೌದು, ನಿನಗೆ ಮಂಟಪ ಕಟ್ಟೋದಂದ್ರೆ ಅರ್ಧ ಗಂಟೆ ಕೆಲಸ ಅಲ್ವಾ? ಅಷ್ಟು ಮಾಡಕ್ಕಾಗಲ್ವಾ? ಮಾಡು. ಕಾಲೇಜ್ ಮುಂದೈತ್ಯಾ? ನಿಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ ಅಂತ ಮರ್ತೋಗಿರ್ಬೇಕಲ್ವಾ? ನೆನಪಿದೆ ಅವಿ. ಮಿಸ್ ಮೂಗುತಿ ಎಲ್ಲೂ ಕಾಣ್ತಿಲ್ಲ. ಅವಳು ನೋಡ್ದೆ ನಂಗೆ ದಿನಾನೇ ಶುರು ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಕಾಲೇಜ್ ಮುಂದೆನೆ ಕಾಯ್ತಾ ಕೂತ್ಕೋತ್ಯಾ? ಇಲ್ಲ ಕಣ, ಅವಳು ಕೆಲಸ ಮಾಡೋ ಕಡೆ ಹೋಗಿ ಬರ್ತೀನಿ. ಎಲ್ಲಿಗೆ? ಪೋಸ್ಟ್ ಆಫೀಸ್ಗಾ? ಪಾ, ಏನೋ ಆಗಿದೆ ನಿಂಗೆ. ಇನ್ನೇನೋ ಮಾಡಲಿ, ನಾನು ಈಗಲೇ ಅವಳನ್ನು ನೋಡಬೇಕು. ಸುಮ್ಮನೆ ಮನೆಗೆ ಬಂದ್ಬಿಡು. ಬಂದ್ರೆ ಮಿಸ್ ಮೂಗುತಿನ ಮನೆ ಕರೆಸ್ತೀಯಾ? ಲೋ, ನಿಂಗೆ ಬರೀ ಅವಳದೇ ಚಿಂತೆ. ಇಲ್ಲಿ ಮನೇಲಿ ಎಲ್ಲರೂ ನಿನ್ ಚಿಂತೆ ಮಾಡ್ತಿದ್ದಾರೆ ಗೊತ್ತಾ? ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡೋ, ನಾನು ಬಂದ್ಬಿಡ್ತೀನಿ. ಆಗಲ್ಲ ಕಣೋ. ಒಂದ್ಸಲ ಎಲ್ರಿಗೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ಇನ್ನೊಂದ್ಸಲ ಎಲ್ರು ನೀನು ಎಲ್ಲಿ ಅಂತ ಕೇಳೋಷ್ಟಲ್ಲಿ ಮನೇಲಿರು ಸಾಕು. ಇಲ್ದೇ ಇದ್ರೆ ಅರು ಅಮ್ಮ ವಿರಾಜನ್ ಕರ್ಕೊಂಬರೋಣ ಅಂತ ನನ್ನ ಕಾರ್ ಹಚ್ಚೋದು ಗ್ಯಾರಂಟಿ. ನಂಗೆ ಗೊತ್ತಿಲ್ಲ. ಅವಿ, ಆಯ್ತು, ನಾನೇನೋ ಮ್ಯಾನೇಜ್ ಮಾಡ್ತೀನಿ. ಬೇಗ ಬಂದ್ಬಿಡು ನೀನು ಅಷ್ಟೇ. ಇಲ್ಲ ಬೇಡ ಬಿಡು. ಅಮ್ಮಮ್ಮ ನನಗೋಸ್ಕರ ಕಾಯೋದು ನನಗೂ ಇಷ್ಟ ಇಲ್ಲ. ನಾನೇ ಮನೆಗೆ ಬರ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊ. ಸರಿ ಕಣ. ಮಿಸ್ ಮೂಗುತಿ, ನಾನಿವಾಗ ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಈ ವಿರಾಜಲ್ಲಿ ಬೆಳಗಿಂದ ಕಾಣಿಸ್ತಾನೆ ಇಲ್ವಲ್ಲ? ನಿಮ್ಮ ಮಗ ಸೇಮ್ ನಿಮ್ಮ ಥರನೇ. ಕೆಲಸ ಮುಗಿಸ್ದೆ ತಿಂಡಿ ತಿನ್ನಲ್ಲ ಅಂತಿರಲ್ಲ, ಅವನು ಹಾಗೇನೆ. ನೋಡಿ, ಮನೇಲಿ ಎಲ್ಲರದ್ದು ತಿಂಡಿ ಆಯಿತು, ಅವನು ಮಾತ್ರ ಆಗಿಲ್ಲ. ಪೂಜೆ ಮುಂಚೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಬೇಕಲ್ವಾ ವೈಜು? ಸರಿ ಹೋಯ್ತು. ಅವನು ಹಾಗೆ ಅನ್ಕೊಂಡು ಆಫೀಸ್ಗೆ ಹೊಟ್ಟೋದ್ನೋ ಏನು. ನಾಗು ಬೈ, ಇದರಲ್ಲಿ ಶರ್ಟು ಪಂಚೆ ಇದೆ, ತಗೊಂಡು ಹೋಗಿ ವಿರಾಜ್ ರೂಮಲ್ಲಿ ಇಟ್ಬಿಡು. ಇಷ್ಟೆಲ್ಲ ಇದೆಯಾ? ಯಾರಿಗೆ? ವಿರಾಜ್ಗೆ ಕೊಡೋ. ಆಪ್ಷನ್ಸ್ ತುಂಬಾ ಇದೆ, ಅವ್ನು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟೊಂದ? ಉಡಕ್ಕಾದ್ರೆ ನಾರ್ಮಲ್ ಪಂಚೆ, ಕಷ್ಟ ಅನ್ಸಿದ್ರೆ ವೆಲ್ಕ್ರೋ ಪಂಚೆ, ಮನ್ಸಿಟ್ಟು ರೆಡಿ ಆಗ್ತೀನಿ ಅಂದ್ರೆ ರೇಷ್ಮೆ ಪಂಚೆ, ಸೆಕೆ ಆಗ್ತಿದೆ ಬೇಡ ಅಂದ್ರೆ ಕಾಟನ್ ಪಂಚೆ. ಅಬ್ಬಾ, ಇಷ್ಟೆಲ್ಲ ಇದೆಯಾ? ದುಡ್ಡಿದ್ರೆ 100 ಸಮಸ್ಯೆ ಅಂತಾರಲ್ಲ, ಇದಕ್ಕೆ ಇರಬೇಕು. ನಮ್ಮ ಕಡೆ ಎಲ್ಲ ಎಲ್ಲದಕ್ಕೂ ಒಂದೇ ಪಂಚೆ. ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ಇದು ಬಡವ್ರಿಗೆ, ಶ್ರೀಮಂತರಿಗೆ ಒಂದೇ ಒಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆ